ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ಅವಧಿಯಲ್ಲಿ 3 ತಿಂಗಳ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಜನವರಿ ತಿಂಗಳು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಒಳಗೊಂಡಂತೆ 3 ತಿಂಗಳ ಒಂದು MCQs ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೊನೆವರೆಗೆ ವಿಡಿಯೋ ನೋಡಿ. ಹೊಸಬ್ರಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿರಿ ಅಂತಕ್ಕಂಥದ್ದು. ಬನ್ನಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತೀಯ ವಾಯುಪಡೆಯ ಅತಿ ದೊಡ್ಡ ವ್ಯಾಯಾಮದ ಹೆಸರು ಏನು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳು ನೋಡ್ತಾ ಹೋಗೋಣ. ಮೊದಲನೇದು ಆಪರೇಷನ್ ಸ್ಕೈ ಬೋಲ್ಟ್, ಎರಡನೇದು ವ್ಯಾಯಾಮ್ ಥಂಡರ್ ಬೋಲ್ಟ್, ಗಗನಶಕ್ತಿ ವ್ಯಾಯಾಮ, ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಪ್ರಮುಖವಾಗಿ ಜೈಸಲ್ಮೇರ್ ಜಿಲ್ಲೆಯ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತೀಯ ವಾಯುಪಡೆ ಕೈಗೊಂಡಿರ್ತಕ್ಕಂಥ ಅತಿ ದೊಡ್ಡ ವ್ಯಾಯಾಮ ಯಾವುದು ಅಂದರೆ ಇದು ಗಗನಶಕ್ತಿ ವ್ಯಾಯಾಮ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಆಯ್ಕೆ ಸಿ ಸರಿ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಬ್ರೈಲ್ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ನೋಡ್ತಾ ಹೋಗ್ತೀವಿ. ಜನವರಿ 1, ಜನವರಿ 4, ಫೆಬ್ರವರಿ 4, ಮಾರ್ಚ್ 4 ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ನೋಡ್ತಾ ಹೋಗ್ತೀವಿ. ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಜನವರಿ 4 ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾಗಿ ಇರತಕ್ಕಂಥದ್ದು. ಕಣ್ಣು ಕಾಣದವರಿಗೋಸ್ಕರ ಬರೆಯೋದು ಮತ್ತು ಓದೋದಕ್ಕೆ ಸುಲಭವಾಗ್ತಕ್ಕಂಥ ಬ್ರೈಲ್ ಲಿಪಿಯನ್ನು ಆ ಒಂದು ದಿನದ ನೆನಪಿಗೋಸ್ಕರ ಪ್ರತಿ ವರ್ಷ ಬ್ರೈಲ್ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, 2024ರಲ್ಲಿ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತಕ್ಕಂಥದ್ದು ಪ್ರಶ್ನೆ. ಪ್ರೊಫೆಸರ್ PR ಕಾಂಬೋಜ, ಥಾವರ್ಚಂದ್ ಗೆಹ್ಲೋಟ್, ಚೌಧರಿ ಚರಣ್ ಸಿಂಗ್, ರಾಜಮಾತಾ ವಿಜಯರಾಜ ಸಿಂಧಿಯಾ ಅಂತಕ್ಕಂಥವರು ಆಯ್ಕೆಗಳು ಕೊಡಲಾಗಿದೆ. 2024ರ MS ಸ್ವಾಮಿನಾಥನ್ ಪ್ರಶಸ್ತಿ ಯಾರು ಪಡೆದುಕೊಂಡ್ರು ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. BR ಕಾಂಬೋಜ ಅಂತಕ್ಕಂಥವ್ರಿಗೆ 2024ರ MS ಸ್ವಾಮಿನಾಥನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು. ಇವರು MS ಸ್ವಾಮಿನಾಥನ್ ಅವರಿಗೆ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೆಯಲಾಗುತ್ತಿತ್ತು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಹೋಬಿಲಂ ದೇಗುಲ ಯಾವ ರಾಜ್ಯದಲ್ಲಿದೆ? ಅಹೋಬಿಲಂ ದೇಗುಲ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಸರಿಯಾದ ಉತ್ತರ ನೋಡ್ತಾ ಹೋಗ್ತೀವಿ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ದೇವಾಲಯ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ GI ಟ್ಯಾಗ್ ಪಡೆದ ಕತಿಯಾ ಗೋಧಿ ಯಾವ ರಾಜ್ಯಕ್ಕೆ ಸೇರಿದೆ? ಕತಿಯಾ ಗೋಧಿ ಅಂತಕ್ಕಂಥದ್ದು ಯಾವ ರಾಜ್ಯಕ್ಕೆ ಸೇರ್ಪಡೆಗೊಂಡಿದೆ ಅಂತಕ್ಕಂಥದ್ದು ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇತ್ತೀಚೆಗೆ GI ಟ್ಯಾಗ್ ಪಡೆದಿರ್ತಕ್ಕಂಥ ಕತಿಯಾ ಗೋಧಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಿದೆ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ವೇಟ್ ಲಿಫ್ಟರ್ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನೋಡ್ತಾ ಹೋಗ್ತೀವಿ. ಮೀರಾಬಾಯಿ ಚಾನು, ಕುಂಚರಾಣಿ ದೇವಿ, ಗುರುದೀಪ್ ಸಿಂಗ್, ಕರ್ಣಂ ಮಲ್ಲೇಶ್ವರಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಅರ್ಹತೆ ಪಡೆದಿರ್ತಕ್ಕಂಥ ಏಕೈಕ ಮಹಿಳಾ ವೇಟ್ ಲಿಫ್ಟರ್ ಯಾರು ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಮೀರಾಬಾಯಿ ಚಾನು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಚ್ ತೀವು ದ್ವೀಪವು ಯಾವ 2 ದೇಶಗಳ ನಡುವೆ ಇದೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಹೋಗೋಣ. ಭಾರತ ಬಾಂಗ್ಲಾದೇಶ, ಭಾರತ ಮಯನ್ಮಾರ್, ಭಾರತ ಶ್ರೀಲಂಕಾ, ಸ್ಪೇನ್ ಮತ್ತು ಫ್ರಾನ್ಸ್ ದೇಶ ಅಂತಕ್ಕಂಥದ್ದು. ಕಚ್ ತೀವು ದ್ವೀಪವು ಯಾವ 2 ದೇಶಗಳ ನಡುವೆ ಕಂಡುಬರುತ್ತದೆ ಅಥವಾ ಯಾವ 2 ದೇಶಗಳ ನಡುವೆ ಇದೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ
ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಭಾರತ ಮತ್ತು ಶ್ರೀಲಂಕಾದ ನಡುವೆ ಈ ಒಂದು ಕಸ್ತೀವು ದ್ವೀಪ ಅಂತಕ್ಕಂಥದ್ದು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಸ್ಟಾರ್ ಗೇಟ್ ಎಂದರೆ ಏನು ಅಂತಕ್ಕಂಥದ್ದು. ಸ್ಟಾರ್ ಗೇಟ್ ಅಂದರೆ ಏನು ಒಂದು ಅಂಶವನ್ನು ಹೇಳುತ್ತದೆ ಅಂತಕ್ಕಂಥದ್ದು. ಕಪ್ಪು ಕುಳಿ, ಹವಾಮಾನ ಉಪಗ್ರಹ, AI ಸೂಪರ್ ಕಂಪ್ಯೂಟರ್, ಪರಮಾಣು ಚಾಲಿತ ಜಲಾಂತರ್ಗಾಮಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ. ಈ ಸ್ಟಾರ್ ಗೇಟ್ ಅಂತಕ್ಕಂಥದ್ದು ಏನನ್ನು ತಿಳಿಸುತ್ತದೆ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ, ಸ್ಟಾರ್ ಗೇಟ್ ಅಂದರೆ ಇದೊಂದು AI ಸೂಪರ್ ಕಂಪ್ಯೂಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಮಾರ್ಚ್ 30, 2024ರಂದು ಮರಣೋತ್ತರವಾಗಿ ಭಾರತ ರತ್ನವನ್ನು ಯಾವ ಮಾಜಿ ಪ್ರಧಾನಮಂತ್ರಿಗಳಿಗೆ ನೀಡಲಾಯಿತು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗೋಣ. ಆಯ್ಕೆ ಎ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಚೌಧರಿ ಚರಣ್ ಸಿಂಗ್ ಮತ್ತು PV ನರಸಿಂಹರಾವ್, ಮೊರಾರ್ಜಿ ದೇಸಾಯಿ ಮತ್ತು VP ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಈ ಒಂದು ಪ್ರಶ್ನೆಗೆ 2024ರಲ್ಲಿ ಮರಣೋತ್ತರವಾಗಿ ಚೌಧರಿ ಚರಣ್ ಸಿಂಗ್ ಮತ್ತು PV ನರಸಿಂಹರಾವ್ ಅವರಿಗೆ ಅಂದರೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಲೋಕಪಾಲದ ನ್ಯಾಯಾಂಗದ ಸದಸ್ಯರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು. ನ್ಯಾಯಮೂರ್ತಿ M ಖಾನ್ವಿಲ್ಕರ್, ಆಯ್ಕೆ ಬಿ ಪಂಕಜ್ ಕುಮಾರ್, ಅಜಯ್ ಟಿರ್ಕಿ, ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿಯವರು ಲೋಕಪಾಲದ ನ್ಯಾಯಾಂಗದ ಸದಸ್ಯರಾಗಿ ಇತ್ತೀಚೆಗೆ ಅವರು ಆಯ್ಕೆಗೊಂಡಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇಸ್ರೋ ಯಶಸ್ವಿಯಾಗಿ ಪರೀಕ್ಷಿಸಿದ ಮೊದಲ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನದ ಹೆಸರು ಏನು ಅಂತಕ್ಕಂಥದ್ದು. RLV ವಿಮಾನ, RLV TD, RLV MK3, RLV ಪುಷ್ಪಕ ಅಂತಕ್ಕಂಥದ್ದು. ಇಸ್ರೋ ಇತ್ತೀಚೆಗೆ ಒಂದು ಸಂಶೋಧನೆ ಮಾಡ್ತದ ಮರುಬಳಕೆ ಮಾಡಬಹುದಾದಂಥ ಉಡಾವಣಾ ವಾಹನವನ್ನು ತಯಾರಿಸಿದೆ. ಅದು ಇತ್ತೀಚೆಗೆ ಎಲ್ಲಿ ಲಾಂಚ್ ಮಾಡಲಾಯಿತು ಅಂದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಅದನ್ನು ಲಾಂಚ್ ಮಾಡಲಾಗಿದೆ, ಕರ್ನಾಟಕದಲ್ಲೇ. ಅದು ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇಲ್ಲಿ ಅದರ ಹೆಸರು ಏನಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರ ಹೆಸರು RLV ಪುಷ್ಪಕ ಅಂತಕ್ಕಂಥದ್ದು. ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಚುನಾವಣಾ ಬಾಂಡ್ಗಳನ್ನು ಮಾರಾಟ ಮಾಡಲು ಮತ್ತು ರಿಡೀಮ್ ಮಾಡಲು ಯಾವ ಬ್ಯಾಂಕ್ಗೆ ಅಧಿಕಾರವಿತ್ತು ಅಂತಕ್ಕಂಥದ್ದು. HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಚುನಾವಣಾ ಬಾಂಡ್ಗಳನ್ನು ಮಾರಾಟ ಮಾಡಲು ಮತ್ತು ರಿಡೀಮ್ ಮಾಡಲು ಯಾವ ಬ್ಯಾಂಕಿಗೆ ಅಧಿಕಾರವಿತ್ತು ಅಂದರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBIಗೆ ಆ ಒಂದು ಅಧಿಕಾರ ಇತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ರಷ್ಯಾಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ. ಸಂಜಯ್ ಕುಮಾರ್, ಪವನ್ ಕಪೂರ್, ರೇನಿ ಸಿಂಗ್, ವಿನಯ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಭಾರತದಿಂದ ರಷ್ಯಾಕ್ಕೆ ರಾಯಭಾರಿಯಾಗಿ ನೇಮಕಗೊಂಡವರು ವಿನಯ್ ಕುಮಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ ಡಿ ವಿನಯ್ ಕುಮಾರ್. ಮುಂದಿನ ಪ್ರಶ್ನೆ, ಪ್ರಭಾ ವರ್ಮಾ ಅವರಿಗೆ ಯಾವ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು. ಇಲ್ಲಿ ಪ್ರಭಾ ವರ್ಮಾ ಅವರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದು 2024ಕ್ಕೆ ಆಯ್ಕೆಗೊಂಡಿರ್ತಕ್ಕಂಥವರು ಪ್ರಭಾ ವರ್ಮಾರವರು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತದೆ ಅವ್ರ ಬಗ್ಗೆನೇ. ಪ್ರಭಾ ವರ್ಮಾ ಅವರು ಯಾವ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೀಡಲಾಯಿತು ಅಂತಕ್ಕಂಥದ್ದು. ಆಯ್ಕೆಗಳು ನೋಡಿ ತಗೋಣ. ರುದ್ರ ಸಾತ್ವಿಕಂ, ಮಲಯಾಳಂ ಮ್ಯೂಸಿಂಗ್ಸ್, ಪದ್ಯ ಇತಿಹಾಸಗಳು, ಶಾಶ್ವತ ಪ್ರತಿಧ್ವನಿಗಳು ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಪ್ರಭಾ ವರ್ಮಾರವರು ಬರೆದಿರ್ತಕ್ಕಂಥ ಕಾದಂಬರಿ ರುದ್ರ ಸಾತ್ವಿಕಂ ಅಂತಕ್ಕಂಥ ಒಂದು ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ದೊರಕಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ.
ಮುಂದಿನ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಆಯ್ಕೆಗಳು ನೋಡೋಣ. ರಾಜೀವ್ ಕುಮಾರ್, ಸುನೀಲ್ ಅರೋರಾ, ಓಂ ಪ್ರಕಾಶ್ ರಾವತ್, ನಜೀಮ್ ಜೈದಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. 2024 ಪ್ರಸ್ತುತತೆಗೆ ತಕ್ಕಂತೆ ಚುನಾವಣಾ ಆಯೋಗದ ಆಯುಕ್ತರು ಯಾರಿದ್ದಾರೆ, ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ರಾಜೀವ್ ಕುಮಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಪ್ರಸ್ತುತ ಲೋಕಸಭಾ ಒಂದು ಚುನಾವಣೆ ಬರ್ತಾ ಇದೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. 2023-24 ಋತುವಿನಲ್ಲಿ ರಣಜಿ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಎಸ್, ನೋಡ್ತಾ ಹೋಗ್ತೀವಿ. ವಿದರ್ಭ, ಮುಂಬೈ, ಸೌರಾಷ್ಟ್ರ, ಗುಜರಾತ್ ಅಂತಕ್ಕಂಥದ್ದು. 2023-24 ಸಾಲಿನಲ್ಲಿ ರಣಜಿ ಟ್ರೋಫಿ ಗೆದ್ದ ತಂಡ ಯಾವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗ್ತೀವಿ. ಮುಂಬೈ ತಂಡ, ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಈ ರಣಜಿ ಟ್ರೋಫಿ ಅಂತಕ್ಕಂಥದ್ದು ಕ್ರಿಕೆಟ್ಗೆ ನೀಡಲಾಗ್ತಕ್ಕಂಥ ಒಂದು ಟ್ರೋಫಿ ಆಗ್ಯದ. ಇದು 2024ರಲ್ಲಿ ಮುಂಬೈ ತಂಡ ಗೆದ್ದಿರ್ತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ? ಒಬ್ಬರು ಮುಖ್ಯ ಆಯುಕ್ತರು, ಇನ್ನಿಬ್ಬರು ಸಹ ಆಯುಕ್ತರು ಅಂತ ಇರ್ತಾರೆ. ಮುಖ್ಯ ಚುನಾವಣಾ ಆಯೋಗಕ್ಕೆ ಇಬ್ಬರನ್ನ ಆಯ್ಕೆ ಮಾಡಲಾಗ್ಯದ. ಅವರು ಯಾರು ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ಎಸ್, 18ನೇ ಪ್ರಶ್ನೆ, ಉಮೇಶ್ ಸಿನ್ಹಾ ಮತ್ತು ಜ್ಞಾನೇಶ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆ 1. ಆಯ್ಕೆ ಬಿ, ಸುಖೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ. ಆಯ್ಕೆ ಸಿ, ಸುನೀಲ್ ಅರೋರಾ, ಸುಖೀರ್ ಸಂಧು, ಸುಶೀಲ್ ಚಂದ್ರ ಮತ್ತು ರಾಜೀವ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಸುಖೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅಂತಕ್ಕಂಥವರು ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕವಾಗಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಡಾಕ್ಟರ್ ಅರವಿಂದ್ ಪನಗರಿಯಾ, ಋತ್ವಿಕ್ ರಂಜನ್ ಪಾಂಡೆ, ನಿರ್ಮಲಾ ಸೀತಾರಾಮನ್, ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಅರವಿಂದ್ ಪನಗರಿಯಾ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. 15ನೇ ಹಣಕಾಸು ಆಯೋಗ ಕೇಳ್ತಾರೆ NK ಸಿಂಗ್ ಅಂತಕ್ಕಂಥವ್ರು. NK ಸಿಂಗ್ರವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರ ಅಧಿಕಾರಾವಧಿಯ ನಂತರ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ್ ಪನಗರಿಯಾ ಅವರು ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2024 ಯಾವ ರಾಜ್ಯ ಆಯೋಜಿಸುತ್ತಿದೆ? ಎಸ್, ಯಾವ ರಾಜ್ಯ ಆಯೋಜಿಸುತ್ತಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಪಂಜಾಬ್, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ. ಖೇಲೋ ಇಂಡಿಯಾ ಯೂತ್ ಗೇಮ್ 2024 ತಮಿಳುನಾಡು ರಾಜ್ಯ ಸರ್ಕಾರ ಆಯೋಜನೆ ಮಾಡುತ್ತಿದೆ ಅಂತಕ್ಕಂಥದ್ದು. 2023ರಲ್ಲಿ ಇದು ಮಧ್ಯಪ್ರದೇಶದಲ್ಲಿ ಜರುಗಿತ್ತು. ಮಧ್ಯಪ್ರದೇಶದಲ್ಲಿ ಇದು 2024ರಲ್ಲಿ ತಮಿಳುನಾಡಿನಲ್ಲಿ ಒಂದು ಆಯೋಜನೆ ಮಾಡಲು ತಮಿಳುನಾಡು ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದು. ಖೇಲೋ ಇಂಡಿಯಾ ಯೂತ್ ಗೇಮ್ 2024 ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಜರುಗುತ್ತದೆ. ಮುಂದಿನ ಪ್ರಶ್ನೆ, ಗಣರಾಜ್ಯೋತ್ಸವದ ಅಂಗವಾಗಿ ಭಾರತ ಪರ್ವ 2024 ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಎಸ್, ನೋಡ್ತಾ ಹೋಗ್ತೀವಿ. ಇಂಡಿಯಾ ಗೇಟ್ ಆಫ್ ದೆಹಲಿ, ಕೆಂಪುಕೋಟೆ ದೆಹಲಿ, ರಾಜ್ಪಥ ದೆಹಲಿ, ಫಿರೋಜ್ ಶಾ ಕೋಟ್ಲಾ ದೆಹಲಿ ಅಂತಕ್ಕಂಥದ್ದು. ಈ ಎಲ್ಲ ಸ್ಥಳಗಳು ಕೂಡ ದೆಹಲಿಯಲ್ಲಿದ್ದಾವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಣರಾಜ್ಯೋತ್ಸವ ಅಂಗವಾಗಿ ಭಾರತ ಪರ್ವ ಕಾರ್ಯಕ್ರಮ ಯಾವ ಒಂದು ಸ್ಥಳದಲ್ಲಿ ಜರುಗಿತು ಅಂತಕ್ಕಂಥದ್ದು ನಾವು ಉತ್ತರ ಹಾಕಬೇಕಾಗುತ್ತೆ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಕೆಂಪುಕೋಟೆ ದೆಹಲಿಯಲ್ಲಿ ಈ ಒಂದು ಭಾರತ ಪರ್ವ ಅಂತಕ್ಕಂಥದ್ದು ಕಾರ್ಯಕ್ರಮ ಜರುಗಿತು ಅಂತಕ್ಕಂಥದ್ದು ಗಮನಿಸಬಹುದು. ಎಸ್, ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ
ಸೇವೆ ಸಲ್ಲಿಸುತ್ತಿರುವವರು ಯಾರು ಅಂತಕ್ಕಂಥದ್ದು. ಎಸ್, ನೀತಿ ಆಯೋಗದ ಪ್ರಸ್ತುತ CEO ಯಾರು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, BVR ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ನೀತಿ ಆಯೋಗದ ಪ್ರಸ್ತುತ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, 2024ರ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದವರು ಯಾರು ಅಂತಕ್ಕಂಥದ್ದು. ಎಸ್, ನರೇಂದ್ರ ಮೋದಿಯವರು, ದ್ರೌಪದಿ ಮುರ್ಮು, ಎಮಾನ್ಯುಯೆಲ್ ಮ್ಯಾಕ್ರೋನ್ ಅಂತಕ್ಕಂಥವರು, ವಿರಾಟ್ ಕೊಹ್ಲಿ ಅಂತಕ್ಕಂಥವ್ರು. ಈ ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗಣರಾಜ್ಯೋತ್ಸವ 2024ಕ್ಕೆ ಮುಖ್ಯ ಅತಿಥಿಯಾಗಿ ಯಾರು ಬಂದಿತ್ತು ಅಂದರೆ ಎಮಾನ್ಯುಯೆಲ್ ಮ್ಯಾಕ್ರೋನ್ ಅಂತಕ್ಕಂಥವರು. ಇವರು ಈಜಿಪ್ಟ್ ದೇಶದವರು. ಇವರು 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಜನವರಿ 2024ರಲ್ಲಿ ಭಾರತೀಯ ವಾಯುಪಡೆಯೊಂದಿಗೆ ಯಾವ ದೇಶ ವ್ಯಾಯಾಮ ಡೆಸರ್ಟ್ ನೈಟ್ನಲ್ಲಿ ಭಾಗವಹಿಸಿದವು? ಡೆಸರ್ಟ್ ನೈಟ್ ಅಂತಕ್ಕಂಥದ್ದು ಯಾವ ಎರಡು ದೇಶಗಳ ನಡುವೆ ನಡೆದಿರ್ತಕ್ಕಂಥ ವ್ಯಾಯಾಮವಾಗಿದೆ ಅಥವಾ ಸಮರಾಭ್ಯಾಸವಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಫ್ರಾನ್ಸ್ ಮತ್ತು USA, ಫ್ರಾನ್ಸ್ ಮತ್ತು USA ಮತ್ತು UAE ಅಂತಕ್ಕಂಥದ್ದು ಆಯ್ಕೆ ಇದೆ. ಫ್ರಾನ್ಸ್ ಮತ್ತು ಚೀನಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಡೆಸರ್ಟ್ ನೈಟ್ ಅಂತಕ್ಕಂಥದ್ದು ಯಾವ ದೇಶಗಳು ಭಾಗವಹಿಸಿದವು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಭಾರತೀಯ ವಾಯುಪಡೆಯೊಂದಿಗೆ ಬೇರೆ ಇನ್ನೂ ಎರಡು ದೇಶಗಳು ಭಾಗವಹಿಸಿದವು. ಅವು ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ಎಸ್, 24ನೇ ಪ್ರಶ್ನೆಗೆ ನೋಡ್ತಾ ಹೋಗೋಣ. ಫ್ರಾನ್ಸ್ ಮತ್ತು UAE ದೇಶಗಳು, ಈ ಎರಡು ದೇಶಗಳು ಭಾರತೀಯ ವಾಯುಪಡೆಯೊಂದಿಗೆ ಡೆಸರ್ಟ್ ನೈಟ್ನಲ್ಲಿ ಭಾಗವಹಿಸಿದವು ಅಂತಕ್ಕಂಥದ್ದು ಸರಿಯಾದ ಉತ್ತರ. B ಆಯ್ಕೆ ಸರಿಯಾಗಿರತಕ್ಕಂಥದ್ದು. ರಾಜಸ್ಥಾನದಲ್ಲಿ 2024 ಜನವರಿಯಲ್ಲಿ ನಡೆದ ಜಂಟಿ ಮಿಲಿಟರಿ ವ್ಯಾಯಾಮ ಸದಾ ತನ್ಸಿಕ್ನಲ್ಲಿ ಯಾವ ಎರಡು ದೇಶಗಳು ಭಾಗವಹಿಸಿದವು? ಎಸ್, ನೋಡ್ತಾ ಹೋಗ್ತೀವಿ. ಭಾರತ ಮತ್ತು ಚೀನಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ನೇಪಾಳ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ C ಸರಿಯಾಗಿರತಕ್ಕಂಥದ್ದು. ಭಾರತ ಮತ್ತು ಸೌದಿ ಅರೇಬಿಯಾ ಎರಡು ದೇಶಗಳ ನಡುವೆ ಸದಾ ತನ್ಸಿಕ್ ಅಂತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮ ಜರುಗಿತು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇಸ್ರೋದ ಗಗನಯಾನ ಕಾರ್ಯಾಚರಣೆಗೆ ಮುಂಚಿತವಾಗಿ ಬಾಹ್ಯಾಕಾಶಕ್ಕೆ ಹಾರಲಿರುವ ಮಹಿಳಾ ರೋಬೋಟ್ ಗಗನಯಾತ್ರಿ ಹೆಸರು ಏನು ಅಂತಕ್ಕಂಥದ್ದು. ಆಯ್ಕೆ ನೋಡ್ತಾ ಹೋಗೋಣ. ಹಿಮೋತ ಗಗನಯಾತ್ರಿ, ಹ್ಯೂಮಮಿತ್ರ ಗಗನಯಾತ್ರಿಗಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ಮೊದಲ ಗಗನಯಾನಕ್ಕೆ ಮುಂಚಿತವಾಗಿ ಹಾರಲಿರುವ ಮಹಿಳಾ ರೋಬೋಟ್ ಗಗನಯಾತ್ರಿ ಹೆಸರು ಏನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಹ್ಯೂಮಮಿತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ C ಸರಿಯಾಗಿರತಕ್ಕಂಥದ್ದು. 2024ರಲ್ಲಿ ಅಂಡರ್-19 ಪುರುಷರ ಏಕದಿನ ಕ್ರಿಕೆಟ್ ವಿಶ್ವಕಪ್ನನ್ನು ಗೆದ್ದ ದೇಶ ಯಾವುದು? ಎಸ್, ನೋಡ್ತಾ ಹೋಗೋಣ. ಭಾರತ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಅಂತಕ್ಕಂಥದ್ದು. 2024ರ ಅಂಡರ್-19 ಪುರುಷರ ಏಕದಿನ ವಿಶ್ವಕಪ್ ಯಾವ ರಾಷ್ಟ್ರ ಅಥವಾ ಯಾವ ದೇಶ ಗೆದ್ದಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾ ದೇಶ ಗೆದ್ದಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಚಂದ್ರನ ಮೇಲೆ ಇಳಿದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ಹೆಸರು ಏನು ಅಂತಕ್ಕಂಥದ್ದು. ಚಂದ್ರನ ಮೇಲೆ ಇಳಿದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆಯ ಹೆಸರೇನು? ಅಪೋಲೋ 11, ಒಡಿಸಿಯಸ್, ಆರ್ಟೆಮಿಸ್ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸಿಯಸ್ ಅಂತಕ್ಕಂಥದ್ದು ಚಂದ್ರನ ಮೇಲೆ ಇಳಿದ ಮೊದಲ ಖಾಸಗಿಯ ಬಾಹ್ಯಾಕಾಶ ನೌಕೆಯಾಗಿದೆ. ಒಡಿಸಿಯಸ್ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಡಿಸಿಯಸ್ ಬಾಹ್ಯಾಕಾಶ ನೌಕೆ ನಿರ್ಮಿಸಿದ ಖಾಸಗಿ ಕಂಪನಿಯ ಹೆಸರು ಏನು ಅಂತಕ್ಕಂಥದ್ದು. ಎಸ್, ಸ್ಪೇಸ್ ಎಕ್ಸ್, ಆಯ್ಕೆ B ಅರ್ಥಗರ್ಭಿತ ಯಂತ್ರಗಳು, ಇಂಟ್ಯೂಟಿವ್ ಮಷಿನ್ಸ್ ಅಂತಕ್ಕಂಥದ್ದು ಕಂಪ್ನಿ. ನೀಲಿ ಮೂಲ ಅಥವಾ ಬ್ಲೂ
ಅಂತಕ್ಕಂಥದ್ದು ಅಥವಾ ಬೋಯಿಂಗ್ ಕಂಪ್ನಿ ಅಂತಕ್ಕಂಥದ್ದು. ಎಸ್. ಒಡಿಸಿಎಸ್ ಬಾಹ್ಯಾಕಾಶ ನೌಕೆಯನ್ನು ನಿರ್ಮಿಸಿದ ಖಾಸಗಿ ಕಂಪನಿಯ ಹೆಸರು ಯಾವುದು ಅಂದರೆ ಅರ್ಥಗರ್ಭಿತ ಯಂತ್ರಗಳು, ಇಂಟೆಂಟಿವ್ ಮಷೀನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮಹಿಳೆಯರ ಸುರಕ್ಷತೆಗಾಗಿ 24 ಗಂಟೆಗಳ ತುರ್ತು ಸಹಾಯವಾಣಿಯನ್ನು ಸೇವಾ ಸಂಖ್ಯೆ ಯಾವುದು ಅಂತಕ್ಕಂಥದ್ದು. ಮಹಿಳೆಯರ ಸುರಕ್ಷತೆಗಾಗಿ ದಿನದ 24 ಗಂಟೆಯ ಸಹಾಯವಾಣಿ ಕೇಂದ್ರ ಇದೆ, ಅದು ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ನೋಡ್ತಾ ಹೋಗೋಣ. 112, 100 ಅಂಕೆ, 108, 181 ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಎಸ್. ಮಹಿಳೆಯರ ಸುರಕ್ಷತೆಗಾಗಿ ದಿನದ 24 ಗಂಟೆಯೂ ಕೂಡ ಕಾರ್ಯನಿರತವಾಗಿರತಕ್ಕಂಥ ಸೇವಾ ಸಹಾಯವಾಣಿ ಯಾವುದು ಅಂದರೆ 112 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಭಾರತೀಯ ನೌಕಾಪಡೆಯ ಅತಿದೊಡ್ಡ ಬಹುರಾಷ್ಟ್ರೀಯ ನೌಕಾ ಸಮರಾಭ್ಯಾಸ ಯಾವುದಾಗಿದೆ? ಆಪರೇಷನ್ ಟ್ರೈಡೆಂಟ್, ವ್ಯಾಯಾಮ ವರುಣ, ಮಿಲನ, ಆಪರೇಷನ್ ಟ್ರೋಪೆಕ್ಸ್ ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಡಲಾಗಿದೆ. ಈ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್, ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಮಿಲನ ಅಂತಕ್ಕಂಥದ್ದು ಭಾರತೀಯ ನೌಕಾಪಡೆಯ ಅತಿದೊಡ್ಡ ಬಹುರಾಷ್ಟ್ರೀಯ ನೌಕಾ ಸಮರಾಭ್ಯಾಸವಾಗಿದೆ. ಎಸ್, ನೋಡ್ತಾ ಹೋಗ್ತೀವಿ. 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು 2024ರಲ್ಲಿ. ಎಸ್, 2024ರಲ್ಲಿ ಜ್ಞಾನಪೀಠ ಪ್ರಶಸ್ತಿ 58ನೇ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥ ಗಮನಿಸಬಹುದು. 58ನೇ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡೆದುಕೊಂಡರು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರುತ್ತೆ. ಇಲ್ಲಿ ಗುಲ್ಜಾರ ಅಂತಕ್ಕಂಥದ್ದು ಒಂದು ಆಯ್ಕೆ ಇದೆ. ಜಗದ್ಗುರು ರಾಮಭದ್ರಾಚಾರ್ಯ ಅಂತಕ್ಕಂಥದ್ದು ಇನ್ನೊಂದು ಆಯ್ಕೆ ಇದೆ. ಎ ಮತ್ತು ಬಿ ಅಂತಕ್ಕಂಥದ್ದು ಆಯ್ಕೆ ಇದೆ. ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಗುರುತಿಸುವುದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಎ ಮತ್ತು ಬಿ ಎರಡೂ ಕೂಡ ಸರಿ ಉತ್ತರವಾಗಿದೆ ಅಂತಕ್ಕಂಥದ್ದು. ಎಸ್, ಗುಲ್ಜಾರ್ ಅವರಿಗೆ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯರಿಗೆ ಇಬ್ಬರಿಗೂ ಕೂಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು. ಈ ಜಗದ್ಗುರು ರಾಮಭದ್ರಾಚಾರ್ಯರವರಿಗೆ ಸಂಸ್ಕೃತ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದರೆ ಗುಲ್ಜಾರ್ ಅವರಿಗೆ ಉರ್ದು ಭಾಷೆಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 58ನೇ ಜ್ಞಾನಪೀಠ ಪ್ರಶಸ್ತಿ ಗುಲ್ಜಾರ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯರವರಿಗೆ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮದ ಹೆಸರು ಏನು ಅಂತಕ್ಕಂಥದ್ದು. ಎಸ್, ಚಂದ್ರಯಾನ, ಆದಿತ್ಯ-1, ಗಗನಯಾನ, LVM-3 ಅಂತಕ್ಕಂಥದ್ದು. ಭಾರತದ ಮೊದಲ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮದ ಹೆಸರು ಏನು ಅಂತಕ್ಕಂಥದ್ದು ನಾವು ಗಮನಿಸುವುದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಗಗನಯಾನ ಅಂತಕ್ಕಂಥದ್ದು ಅದರ ಒಂದು ಹೆಸರಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನಾಂಕ ಯಾವುದು ಅಂತಕ್ಕಂಥದ್ದು. ಎಸ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸಲಾಗ್ತದೆ. ಯಾವ ದಿನದಂದು ಅಂತಕ್ಕಂಥದ್ದು ಆಯ್ಕೆ ನೋಡ್ತಗೋಣ. ಮಾರ್ಚ್ 8, ಏಪ್ರಿಲ್ 15, ಮೇ 1, ಜೂನ್ 21 ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಸ್, ಪ್ರತಿ ವರ್ಷ ಮಾರ್ಚ್ 28 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಆಚರಿಸಲಾಗ್ತದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತದೆ. 2024ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನು ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೇಳಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಅಂಡರ್ ವಾಟರ್ ಮೆಟ್ರೋ ಸುರಂಗವು ಯಾವ ನದಿಯ ಕೆಳಗೆ ಹಾದು ಹೋಗುತ್ತದೆ ಅಂತಕ್ಕಂಥದ್ದು. ಅಂಡರ್ ವಾಟರ್ ಮೆಟ್ರೋ ಸುರಂಗ ಯಾವ ನದಿಯ ಕೆಳಗೆ ಹಾದು ಹೋಗುತ್ತದೆ? ಯಮುನಾ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಹೂಗ್ಲಿ ನದಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಎಸ್, ಅಂಡರ್ ವಾಟರ್ ಮೆಟ್ರೋ ಸುರಂಗವು ಹೂಗ್ಲಿ ನದಿಯ ಕೆಳಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಸುರಂಗ ಮಾರ್ಗವಾಗಿದೆ.
ಯಾವ ಚಿತ್ರವು ಅತ್ಯುತ್ತಮ ಆಸ್ಕರ್ ಚಿತ್ರ ಪ್ರಶಸ್ತಿಯನ್ನು ಪಡೆಯಿತು ಅಂತಕ್ಕಂಥದ್ದು. 2024ಕ್ಕೆ ಸಂಬಂಧಪಟ್ಟಂತೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಅಂತಕ್ಕಂಥದ್ದು ಓಪನ್ಹೈಮರ್, ಅಮೆರಿಕಾ ಫಿಕ್ಷನ್ಸ್, ನೀವು ಹೇಗೆ ಬದುಕುತ್ತೀರಿ, ಬಾರ್ಬಿ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ಆಯ್ಕೆ 1 ಅಥವಾ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಓಪನ್ಹೈಮರ್ ಅಂತಕ್ಕಂಥ ಚಿತ್ರ ಆಸ್ಕರ್ ಪ್ರಶಸ್ತಿಯನ್ನು ಪಡೆಯಿತು ಅಂತಕ್ಕಂಥದ್ದು ಗಮನಿಸಬಹುದು. ಓಪನ್ಹೈಮರ್ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ 3 ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡಿದ್ದೀವಿ. ಇಂಪಾರ್ಟೆಂಟ್ ಆಗಿತ್ತು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗಲಿ ಅಂತಕ್ಕಂಥದ್ದು ನಮ್ಮ ಆಶಯ, ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ಇಷ್ಟ ಆದರೆ ಶೇರ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ ಅಂತಕ್ಕಂಥದ್ದು ಹೇಳ್ತಾ ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.